ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಕಳೆದ ಕೆಲ ತಿಂಗಳುಗಳಿಂದ ಈ ವಿಚಾರ ಅಂದ್ರೆ ಧರ್ಮಸ್ಥಳದ ವಿಚಾರ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ, ಅದರ ಜೊತೆಗೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ನಿಗೂಢ ಸಾವು, ಇದೆಲ್ಲದರ ಬಗ್ಗೆ ಈಗ SIT ತನಿಖೆಯನ್ನ ಮಾಡ್ತಾ ಇದೆ. ಹಾಗಾದ್ರೆ SIT ತನಿಖೆ ಯಾವ ಹಂತದಲ್ಲಿದೆ? ಒಂದು ಮೂಲಗಳ ಪ್ರಕಾರ ಕಳೆದ ತಿಂಗಳೇ ರಿಪೋರ್ಟ್ ಅನ್ನ ಕೊಟ್ಟುಬಿಡುತ್ತೆ SIT. 30ನೇ ತಾರೀಕು ಒಳಗಡೆ, ಅಕ್ಟೋಬರ್ 30ನೇ ತಾರೀಕು ಒಳಗಡೆ ರಿಪೋರ್ಟ್ ರೆಡಿ ಆಗಿಬಿಡುತ್ತೆ, ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುತ್ತೆ ಅಂತ ಹೇಳಿದ್ರು. ಹೇಳಿದ್ಯಾರು? ಗೃಹ ಸಚಿವರೇ. ಅಂದ್ರೆ ಡೇಟ್ ಮೆನ್ಷನ್ ಮಾಡಿಲ್ಲ ಅಂದ್ರೂ ಕೂಡ ಅಕ್ಟೋಬರ್ ಎಂಡಿಂಗ್ ಅಲ್ಲಿ ರಿಪೋರ್ಟ್ ರೆಡಿ ಆಗ್ಬಿಟ್ಟಿದೆ, SIT ಅವರು ಕೊಟ್ಟು ಬಿಡ್ತಾರೆ, ಕೇಸು ಕ್ಲೋಸ್ ಆಗ್ಬಿಡುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಸದ್ಯಕ್ಕೆ SIT ತನಿಖೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದೊಂದು ಭಾಗ ಆದ್ರೆ, ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಸೌಜನ್ಯ ಹೋರಾಟಗಾರರು ಭೇಟಿ ಮಾಡೋದಕ್ಕೆ ಸಮಯವನ್ನ ಕೇಳಿದ್ದಾರೆ. ಯಾವಾಗ ಭೇಟಿ ಆಗತ್ತೆ? ಯಾವೆಲ್ಲ ಬೇಡಿಕೆಗಳನ್ನ ಗೃಹ ಸಚಿವರ ಮುಂದಿಡ್ತಾರೆ? ಏನವರ ಬೇಡಿಕೆಗಳು? ಅವರಿಗೆ ಯಾವ ರೀತಿ ಗೃಹ ಸಚಿವರು ಸ್ಪಂದಿಸಬಹುದು? ಧರ್ಮಸ್ಥಳದಲ್ಲಿ ಸದ್ಯ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? SIT ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ? ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಜೊತೆಗಿದ್ದಾರೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಪೂರ್ಣಿಮಾ. ಸರ್, ಧರ್ಮಸ್ಥಳದ ವಿಚಾರ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ನಾನು ನೀವು ಕೂಡ ಮಾತನಾಡ್ತಾ ಹೇಳ್ತಾ ಇದ್ವಿ. ಅಂದ್ರೆ ನಾವು ಹೇಳಲಿಲ್ಲ, ಸ್ವತಃ ರಾಜ್ಯದ ಸಚಿವರುಗಳೇ ಹೇಳಿದ್ರು ಕೇಸು ಮುಗ್ದೋಗ್ಬಿಡುತ್ತೆ, ಇದೆಲ್ಲ ಷಡ್ಯಂತ್ರ. ಅದೊಂದು ಭಾಗ ಆದ್ರೆ, ಗೃಹ ಸಚಿವರ ಭೇಟಿಗೆ ಸೌಜನ್ಯ ಪರ ಹೋರಾಟಗಾರರು ಮುಂದಾಗಿರೋದು, ಅದಕ್ಕೆ ಸಮಯವನ್ನ ಕೂಡ ಕೇಳಿದ್ದಾರೆ. ಸೊ ಯಾವಾಗ ಭೇಟಿ ಮಾಡಬಹುದು? ಅವರ ಬೇಡಿಕೆಗಳು ಏನೆಲ್ಲ ಅಂತ ಸರ್? ಒಂದು ಬಹಳ ಮುಖ್ಯವಾದ ಒಂದು ಪ್ರಶ್ನೆಯನ್ನ ಸೌಜನ್ಯ ಪರ ಹೋರಾಟಗಾರ ಕೇಳ್ತಿದ್ದಾರೆ. ಇದೇನು ಅಂದರೆ, ನಮ್ಮನ್ನ ಯಾಕೆ ಬಲಿ ಕೊಡ್ತಾ ಇದ್ದೀರಿ? ಯಾವುದೇ ಪ್ರಕರಣದಲ್ಲಿ ದೂರುದಾರ ಒಬ್ಬರಿರ್ತಾನೆ, ಒಬ್ಬರ ಮೇಲೆ ದೂರು ಕೊಡ್ತಾರೆ. ನೀವು ಯಾರ ಮೇಲೆ ದೂರಿದೆಯೋ ಅವರನ್ನು ಇದುವರೆಗೆ ಮಾತನಾಡಿಸಿಲ್ಲ, ಯಾಕೆ ವಿಚಾರಣೆ ಮಾಡಿಲ್ಲ? ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ? ಯಾರ ಲಾಭಕ್ಕಾಗಿ, ಯಾರನ್ನು ರಕ್ಷಿಸುವುದಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದೀರಿ? ಅದು ಪ್ರಶ್ನೆ. ಈಗ ನಮ್ಮ 10 ಬಾರಿ ನೋಟಿಸ್ ಕೊಟ್ಟಿದ್ದೀರಿ, ಹಲವಾರು ಗಂಟೆಗಳ ಕಾಲ ನಮ್ಮನ್ನು ಕೂಡಿಸಿ ತನಿಖೆ ಮಾಡಿದ್ದೀರಿ, ಮಾತಾಡಿದ್ದೀರಿ. ಮತ್ತೆ ಮತ್ತೆ ನಮ್ಮನ್ನು ಹೆರಾಸ್ಮೆಂಟ್ ಮಾಡ್ತಾ ಇರೋದು ಯಾಕೆ? ಉದ್ದೇಶ ಏನು? ಈ ಪ್ರಶ್ನೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ಕೆಲವು ಭಾಳ ಮುಖ್ಯವಾದ ಪ್ರಶ್ನೆಯನ್ನು ಕೂಡ ಅವರು ಗೃಹ ಸಚಿವರನ್ನು ಕೇಳೋ ಚಾನ್ಸಸ್ ಇದೆ. ಮೋಸ್ಟ್ಲಿ ನಾಳೆ ಅವ್ರನ್ನ ಮೀಟ್ ಮಾಡ್ಬೋದು ಅನಿಸುತ್ತೆ. ಅದರಲ್ಲಿ ಏನು ಹೇಳ್ತಾರೆ ಅವರು ಅಂತಂದರೆ, ನೋಡಿ, ದಟ್ಸ್ ಸಿಟಿಜನ್ ಆ್ಯಂಡ್ ಒನ್ ಆಫ್ ದ ಅಗ್ರೀವ್ಡ್ ಪಾರ್ಟೀಸ್ ಇನ್ ದ ಆನ್ಗೋಯಿಂಗ್ ಧರ್ಮಸ್ಥಳ ರಿಲೇಟೆಡ್ ಕೇಸಸ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ ಬೈ ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಿಸ್ಪೆಕ್ಟ್ಫುಲಿ ಸಬ್ಮಿಟ್ ದಿಸ್ ಕಂಪ್ಲೇಂಟ್ ಫಾರ್ ಯುವರ್ ಕೈಂಡ್ ಕನ್ಸಿಡರೇಷನ್ ಆ್ಯಂಡ್ ನೆಸರಿ. ಅಂದರೆ ಇದನ್ನು ಅವರು ದೂರನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಅವರು ದೂರನ್ನು ಕೊಡ್ತಾ ಇದ್ದಾರೆ. ಆ ದೂರನ್ನು ಕೊಡೋ ದೂರಿನಲ್ಲಿ, ನಾಳೆ ದೂರಿನಲ್ಲಿ ಕೆಲವು ಪಾಯಿಂಟ್ಸ್ಗಳಿವೆ. ಏನು ಹೇಳ್ತಾರೆ ಅವರು? ಇಟ್ ಹ್ಯಾಸ್ ಕಮ್ ಟು ಮೈ ನೋಟಿಸ್ that certain officials of the SIT who are entrusted with the duty of conducting a fair and impartial investigation in the Dharmasthala cases have been indulging in unethical and unlawful activities. ಅಂದರೆ ಅದನ್ನು ವಿವರಿಸ್ತಾ ಹೋಗ್ತಾರೆ. ಯಾರು SIT ಒಳಗಡೆ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಕೆಲವು ಅಧಿಕಾರಿಗಳು ಅನ್ಎಥಿಕಲ್ ಆ್ಯಂಡ್ ಅನ್ಲಾಫುಲ್, ಕಾನೂನು ಬಾಹಿರವಾಗಿ, ಅನೈತಿಕವಾಗಿ ಅವರು ತಮ್ಮ ಚಟುವಟಿಕೆಗಳನ್ನು ನಡೆಸ್ತಿದ್ದಾರೆ. ಇದು ಮೊದಲನೇದು. ಸೆಕೆಂಡ್, ದೇ ಆರ್ ಟೇಕಿಂಗ್ ಆಫರಿಂಗ್ ಮನಿ, ಗಿಫ್ಟ್ಸ್ ಆ್ಯಂಡ್ ಅದರ್ ಇಂಡ್ಯೂಸ್ಮೆಂಟ್ಸ್ ಟು ವಿಟ್ನೆಸಸ್ ಟು ಸೆಕ್ಯೂರ್ ಸ್ಟೇಟ್ಮೆಂಟ್ಸ್ ಇನ್ ಫೇವರ್ ಆಫ್ ಬ್ರೂಟಲ್ ಕ್ರೈಮ್ಸ್ VIPs ಆಫ್ ದ ಧರ್ಮಸ್ಥಳ ಟೌನ್ ಆ್ಯಂಡ್ thereof. ಯಾರು ದೂರು ಕೊಡೋಕ್ಕೆ ಬಂದಿದ್ದಾರೆ ಅವರಿಗೆ ಈ SIT ಅಧಿಕಾರಿಗಳೇ ಗಿಫ್ಟ್ಗಳನ್ನು ಕೊಡ್ತಿದ್ದಾರೆ. ಅವರಿಗೆ ಉಡುಗೊರೆಗಳನ್ನು ಕೊಡುವ ಮೂಲಕ ತಮಗೆ ಬೇಕಾದ ಹಾಗೆ ಅವರಿಂದ ಹೇಳಿಕೆಯನ್ನು ಪಡಿತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಯಾರ ಪರವಾಗಿ? ಧರ್ಮಸ್ಥಳದಲ್ಲಿ ನಡೆದಿರುವ ಬ್ರೂಟಲ್ ಕ್ರೈಮ್ಸ್ ಯಾರು ನಡೆಸಿದ್ದಾರೆ, ಅಲ್ಲಿ ಇರುವ VIPಗಳು ಯಾರು, ಅವರ ಬಗ್ಗೆ. ದ ಪಾಯಿಂಟ್ ನಂಬರ್ 3 ಅವ್ರು ಹೇಳೋದಿದೆ,
exerting undue influence and pressure upon witnesses and complaints to alter their testimonies. ಸೊ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಅಲ್ಟರ್ ಮಾಡುವಂಥದ್ದು. ಅಂದರೆ ಯಾವುದೋ ಒಂದು ಹೇಳಿಕೆ ಕೊಟ್ಟರೆ ನಮಗೆ ಬೇಕಾದಾಗೆ ಆ ಹೇಳಿಕೆಯನ್ನು ತಿರುಚುವಂತಹ ಕೆಲಸವನ್ನು ಕೆಲವು SIT ಅಧಿಕಾರಿಗಳು ಮಾಡಿದ್ದಾರೆ. ವೇರ್ 2 ladies ಆಫ್ ಟಾಪ್ ಕಾಪ್ಸ್ ಕರ್ನಾಟಕ ಅಂಡ್ ಆರ್ಕಿಟೆಕ್ಟ್ ಆಫ್ SDM ಆರ್ ಆಲ್ಸೋ ಹ್ಯಾಂಡ್ ಇನ್ ಗ್ಲೋವ್ಸ್ ವಿತ್ ಮಿಸ್ಟೇಟೆಡ್. ಇದ್ರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆದ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅದು ಇಬ್ಬರು ಮಹಿಳೆಯರಿಗೆ ಸಂಬಂಧಪಟ್ಟಿದೆ. ಆ ಇಬ್ಬರು ಮಹಿಳೆಯರಲ್ಲಿ ಈ ಬಗ್ಗೆ ನಾನು ಮೊದಲೇ ಹೇಳಿದ್ದೀನಿ. ಒಬ್ಬ ಮಹಿಳೆ ಒಬ್ಬ ಟಾಪ್ ಕಾಪ್ಗೆ ಸಂಬಂಧಪಟ್ಟವರು, ಅವರ ಮಗಳು ಅವಳು ಅಲ್ಲಿ SDMನಲ್ಲಿದ್ದಾರೆ. ಇನ್ನೊಬ್ಬರು ಅವರು SDM ಕಾಲೇಜ್ನಲ್ಲಿ ಓದಿದ ಮಹಿಳೆಯವರು, ಅವರು ಈಗ ಒಬ್ಬ SP ಹಿರಿಯ ಅಧಿಕಾರಿಯ ಹೆಂಡತಿ ಆಗಿದ್ದಾರೆ. ಸೊ ಇವರಿಬ್ಬರ ಇನ್ವಾಲ್ವ್ಮೆಂಟ್ ಏನಿದೆ ಆ ಇನ್ವಾಲ್ವ್ಮೆಂಟನ್ನು ಇವರು ಪ್ರಸ್ತಾಪ ಮಾಡ್ತಾರೆ. ಅವರ ಅನ್ಡ್ಯೂ ಇನ್ಫ್ಲೂಯೆನ್ಸಸ್ ಬೈ ದೀಸ್ 2 ವುಮೆನ್. ಈ 2 ಮಹಿಳೆಯರ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಏನಿದೆ, ಒಬ್ಬರು ಹೈಯೆಸ್ಟ್ ಟಾಪ್ ಪೊಲೀಸ್ ಆಫೀಸರ್ ಅವರ ಮಗಳು, ಅವರು ಧರ್ಮಸ್ಥಳದಲ್ಲಿರ್ತಾರೆ. ಅವ್ರಿಗೊಂದು ಹುದ್ದೆಯನ್ನು ಕೊಡಲಾಗಿದೆ, ಅತ್ಯುನ್ನತವಾದ ಹುದ್ದೆಯನ್ನು ಕೂಡ ಕೊಡಲಾಗಿದೆ. ಸೊ ಆ ಕಾರಣಕ್ಕಾಗಿ ಆ ಪೊಲೀಸ್ ಆಫೀಸರ್ ಏನಿದ್ದಾರೆ ಅವರು ತನಿಖೆಯ ದಾರಿ ತಪ್ಪಿಸುವುದಕ್ಕೆ, ಇನ್ನೊಂದು ಮಾಡೋದಕ್ಕೆ ಅಥವಾ ಅವ್ರ ಪರವಾಗಿರುವುದಕ್ಕೆ ಮಾಡ್ತಾ ಇದ್ದಾರೆ ಅಂಥೇಳಿ ಈ ಇಬ್ಬರ ಹೆಸರುಗಳನ್ನು ಹೇಳಿಲ್ಲ, ಅವರು ಇಬ್ಬರು ಮಹಿಳೆಯರು ಅಂತ ಹೇಳ್ತಾರೆ. ಆ್ಯಕ್ಟಿಂಗ್ ಇನ್ ಕಲ್ಯೂಷನ್ ವಿತ್ ದ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಹ್ಯಾವಿಂಗ್ ಮೆನ್, ಮನಿ, muscle power with the associates of Dharmasthala to suppress the truth and to weaken the cases filed by grieving, seeking unjustly indulging in Kumari Saujanya case. ಸೊ ಇವರು ಹೇಳುವುದು ಈ ಒಂದು ಜನಗಳೇನಿದ್ದಾರೆ ಇವರೆಲ್ಲ ಸೇರಿಕೊಂಡು ಅವರೆಲ್ಲ ಸೇರಿ ಈ ಪ್ರಕರಣವನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಈ ಉನ್ನತ ಮಟ್ಟದ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇದೆ ಅಂತ. ದೀಸ್ ಆ್ಯಕ್ಷನ್ ಅಮೌಂಟ್ ಟು ಸೀರಿಯಸ್ ಡಿರಿಲಿಗೇಷನ್ ಆಫ್ ಡ್ಯೂಟಿ, ಅಬ್ಯೂಸ್ ಆಫ್ ಪವರ್ ಆ್ಯಂಡ್ ಕರಪ್ಷನ್. ಸೊ SITಯಲ್ಲಿರುವ ಅಧಿಕಾರಿಗಳೇನಿದ್ದಾರೆ ಅವರ ಕೆಲವರು ತಮ್ಮ ಡ್ಯೂಟಿ ಏನಿದೆ, ಕರ್ತವ್ಯ ಏನಿದೆ, ಆ ಕರ್ತವ್ಯವನ್ನು ಬಿಟ್ಟು ಮಾಡ್ತಿದ್ದಾರೆ. ತಮ್ಮ ಪವರನ್ನು ದೇ ಆರ್ ಮಿಸ್ಯೂಸಿಂಗ್ ದೇರ್ ಪವರ್ ಅಂತಲೂ ಹೇಳ್ತಾರೆ. ಅದ್ರ ಜೊತೆಗೆ ಇನ್ ವ್ಯೂ ಆಫ್ ದೀಸ್ ಎಬೋ ಯು ರಿಕ್ವೆಸ್ಟ್ ಯು ಕೈಂಡ್ಲಿ ಇಂಟರ್ವೆನ್ಷನ್ ಟು ಏನೇನು ಮಾಡಬೇಕು ಅಂತನ್ನೋದು ಕೂಡ ಅವರು ಹೇಳಿದ್ದಾರೆ. ಆರ್ಡರ್ ದ ಇಂಪಾರ್ಷಿಯಲ್ ಎನ್ಕ್ವೈರಿ ಇನ್ ಟು ದ ಕಂಡಕ್ಟ್ ಆಫ್ ದ ಸರ್ಟನ್ SIT ಆಫೀಸರ್ಸ್. ಎಲ್ಲ SIT ಆಫೀಸರ್ಸ್ ಅಲ್ಲ, ಕೆಲವು SIT ಅಧಿಕಾರಿಗಳು. ಸೊ ಅವರ ಈ ಕಂಡಕ್ಟ್ ಏನಿದೆ, ಅವರ ನಡವಳಿಕೆ ಏನಿದೆ, ಅದರ ಬಗ್ಗೆ ಇಂಪಾರ್ಷಿಯಲ್ ಎನ್ಕ್ವೈರಿ ಆಗಬೇಕು ಅನ್ನುವ ಒತ್ತಾಯವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ದೆನ್ ಸಸ್ಪೆಂಡ್ ದ ಆಫೀಸಿಯಲ್ಸ್ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಟು ಎನ್ಶ್ಯೂರ್ ಟ್ರಾನ್ಸ್ಪರೆನ್ಸಿ. ಸೊ ಇಡೀ ಪ್ರಕರಣ ಏನಿದೆ ಅದಕ್ಕೆ ಏನು ಲಾಜಿಕಲ್ ಎಂಡಿಗೆ ಹೋಗಬೇಕು ಅಂದರೆ, ಈ ಅಧಿಕಾರಿಗಳು ಯಾರ್ಯಾರು ಗಿಫ್ಟ್ ಕೊಡೋದು, ಯಾರು ದೂರು ಕೊಡೋಕ್ಕೆ ಬರ್ತಾರೆ ಅವ್ರಿಗೆ ಗಿಫ್ಟ್ ಕೊಟ್ಟು ಅವರನ್ನು ತಮ್ಮ ಪರವಾಗಿ ಹೇಳಿಕೆಯನ್ನು ಬರೆಸ್ಕೊಳ್ಳೋ ಅಂಥದ್ದು, ಅಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಾವು. ಡೈರೆಕ್ಟ್ ದ ಆ್ಯಂಟಿ ಕರಪ್ಷನ್ ಬ್ಯೂರೋ ಇದೆ, SEB ಏನಿದೆ, ಆರ್ ಎನಿ ಇಂಡಿಪೆಂಡೆಂಟ್ ಏಜೆನ್ಸಿ ಟು ಇನ್ವೆಸ್ಟಿಗೇಟ್ ದ ಮ್ಯಾಟರ್ ಥರೋಲಿ. ಈ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋದು ಅವರದ್ದು ವಾದ ಇದೆ. ಸೊ ಒಟ್ಟಾರೆಯಾಗಿ ಬಹಳ ಮುಖ್ಯವಾಗಿ ಯಾರು ಸೌಜನ್ಯ ಪರ ಹೋರಾಟಗಾರರಿದ್ದಾರೆ ಆ ಹೋರಾಟಗಾರರಿಗೆ ತಮ್ಮನ್ನು ಬಲಿ ಕೊಡ್ತಿದ್ದಾರೆ ಅನ್ನುವ ಅನುಮಾನ ಶುರುವಾಗಿದೆ. ಷಡ್ಯಂತ್ರ ಮಾಡ್ತಿದ್ದಾರೆ, ದೂರುದಾರರನ್ನೇ ಅಪರಾಧಿಗಳನ್ನಾಗಿ, ಆರೋಪಿಗಳನ್ನಾಗಿ ಪರಿವರ್ತಿಸುವ ಕೆಲಸ ಏನಿದೆ ಅದರ ಬಗ್ಗೆ ನಮ್ಮನ್ನ ಆರೋಪಿಗಳೆಲ್ಲ ನಾವು ದೂರು ಕೊಟ್ಟವ್ರು. ಈ ಗೃಹ ಸಚಿವರನ್ನು ಕೇಳ್ತಿದ್ದಾರೆ, ಅವ್ರು ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡೋ ಚಾನ್ಸಸ್ ಇದೆ. ದೇ ಆರ್ ಟ್ರೈಂಗ್ ಟು ಮೀಟ್ ಚೀಫ್ ಮಿನಿಸ್ಟರ್ ಆಲ್ಸೋ, ದೇ ಆರ್ ಟ್ರೈಂಗ್, ಬಟ್ ದರ್ ಕ್ವೆಶ್ಚನ್ ಈಸ್ ವೆರಿ ಸಿಂಪಲ್. ವೈ ಯು ಆರ್ ಟಾರ್ಗೆಟಿಂಗ್ ಅಸ್? ನಾವು ಕಂಪ್ಲೇಂಟೆಂಟ್, ನಾವು ದೂರು ಕೊಟ್ಟವು, ದೂರು ಸಾಕ್ಷಿದಾರರು. ಆದರೆ ದೂರು ಕೊಟ್ಟಂಥ ವ್ಯಕ್ತಿಗಳನ್ನು ನೀವು ಆರೋಪಿಗಳನ್ನಾಗಿ ಬದಲಿಸೋದು, ಯಾರ ಮೇಲೆ ದೂರು ಕೊಟ್ಟಿದ್ದೀವೋ ಆ ದೂರು ಯಾರ ಮೇಲೆ ಇದೆಯೋ ಅವರನ್ನು ಮಾತನಾಡ್ಸೋಕೆ ಕೂಡ ಹೋಗಲ್ಲ. ಅಟ್ಲೀಸ್ಟ್ ಹೋಗಿ ಕೂತ್ಕೊಂಡು ಏನರಪ್ಪ ಅಣ್ಣಯ್ಯ ಇದು ಹಿಂಗೆ ದೂರಿದೆ ಅಂತಲೂ ಕೇಳ್ತಾ ಇಲ್ಲ. ಆದ್ದರಿಂದ ಇದು ಭಾಳ ಪ್ರಶ್ನೆ, ಯಾಕೆ ನಮ್ಮನ್ನು ಬಲಿ ಕೊಡ್ತಿದ್ದೀರಿ? ವೈ ಯು ಆರ್ ನಮ್ಮನ್ನು ಟಾರ್ಗೆಟ್ ಮಾಡ್ತೀರಿ? ಈ ಪ್ರಶ್ನೆಗೆ ಅವ್ರಿಗೆ ಉತ್ತರ ಬೇಕಾಗಿದೆ.
ಸೊ ಹೋಮ್ ಮಿನಿಸ್ಟ್ರು ಮೋಸ್ಟ್ ಪ್ರಾಬಬ್ಲಿ ನಾಳೆ ಟೈಮ್ ಕೊಟ್ಟರು, ಕೊಡ್ಬೋದು ಅವರಿಗೆ. ಓಕೆ, ಸೊ ನಾಳೆ ಮೋಸ್ಟ್ ಪ್ರಾಬಬ್ಲಿ ಮೀಟ್ ಮಾಡೋ ಚಾನ್ಸಸ್. ನೋಡೋಣ ಸರ್, ಮೀಟ್ ಆದ್ಮೇಲೆ ಹೋಮ್ ಮಿನಿಸ್ಟರ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೇನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಗಳನ್ನ ನಾವು ಆರಂಭದಿಂದಲೂ ಗಮನಿಸ್ಕೊಂಡು ಬಂದಿದ್ದೀವಿ, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದೀವಿ ಸರ್. ಸೊ ಆ ರೀಸನ್ ಇಂದ ನಾನು ನಿಮ್ಗೆ ಕೇಳ್ತಾ ಇರೋದು, ಅವ್ರ ಸ್ಟ್ಯಾಂಡ್ ಏನಿರಬಹುದು ಅಂತ. ಅವ್ರ ಸ್ಟ್ಯಾಂಡ್ ಏನಿರುತ್ತೋ ಗೊತ್ತಿಲ್ಲ, ಬಟ್ ಇನ್ನೊಂದು ಲೀಗಲ್ ನೋಟಿಸ್ ಕೂಡ ಸಿದ್ಧ ಮಾಡ್ತಾ ಇದ್ದಾರೆ. ಅದು ಕೆಲವು ವಾಹಿನಿಗಳಿಗೆ, ಮೇನ್ ಸ್ಟ್ರೀಮ್ ವಾಹಿನಿಗಳಿಗೂ ಕೂಡ ಅವರು ಈ ಒಂದು ನೋಟಿಸ್ ಅನ್ನ ಕೊಡುವ ಚಾನ್ಸಸ್ ಇದೆ. ಅವರ ಒಂದು 4 ವಾಹಿನಿಗಳಿಗೆ ಅವರು ಡಿಫಮೇಟರಿ ಬ್ರಾಡ್ಕಾಸ್ಟ್ ಅಂಡ್ ಫೇಲ್ಸ್ ಎಲಿಗೇಷನ್ಸ್ ನೋಟಿಸ್ ಆಫ್ ಲೀಗಲ್ ಆಕ್ಷನ್. ಸೊ ಆದ್ರಿಂದ ಅವರು ಈ ಪ್ರಮುಖ 4 ವಾಹಿನಿಗಳು ಅವ್ರು ಹೇಳೋದು, ಅವರು ಡಿಫಮೇಟರಿ ಬ್ರಾಡ್ಕಾಸ್ಟ್ ಅಂದರೆ ತಮ್ಮ ವಿರುದ್ಧ ಉದ್ದೇಶಪೂರ್ವಕವಾಗಿ ಮಾನಹಾನಿಯಾಗುವಂಥ ಸುದ್ದಿಗಳನ್ನು ಪ್ರಸಾರ ಮಾಡಿದ್ದಾರೆ. ಫೇಲ್ಸ್ ಎಲಿಗೇಷನ್ಸ್, ಸುಳ್ಳು ಸುದ್ದಿಗಳನ್ನು ಮಾಡಿದ್ದಾರೆ ಅನ್ನೋ ಲೀಗಲ್ ಒಂದು ನೋಟಿಸನ್ನು ಅವರು ಕೊಡುವ ಸಿದ್ಧತೆಯಲ್ಲಿ ಇದ್ದಾರೆ. ಅದರಲ್ಲಿ 2-3 ಅಂಶಗಳನ್ನ ಹೇಳ್ತಾರೆ ಅವರು. ಸೊ ಎಂಗೇಜ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ವರ್ಕ್ ಆ್ಯಂಡ್ ಅಡ್ವೊಕೇಟಿಂಗ್ ಅಗೇನ್ಸ್ಟ್ ದ ಹೀನಿಯಸ್ ಕ್ರೈಮ್ಸ್ ಇನ್ಕ್ಲೂಡಿಂಗ್ ರೇಪ್, ಮರ್ಡರ್ ಆ್ಯಂಡ್ ಅದರ್ ಸೋಷಿಯಲ್ ಇಂಜಸ್ಟಿಸ್, ಲ್ಯಾಂಡ್ ಗ್ರ್ಯಾಬಿಂಗ್, ಇಲ್ಲೀಗಲ್ ಥಿಂಗ್ಸ್. ನಾವು ಮಾಡ್ತಾ ಇರುವುದು ಸೋಷಿಯಲ್ ಇದನ್ನು ಮಾಡ್ತಾ ಇದ್ದೀವಿ, ಆದರೆ ನೀವು ನಮ್ಮ ಕ್ಯಾರೆಕ್ಟರ್ ಅಸಾಸಿಯೇಷನ್ ಮಾಡುವಂತೆ. ಸೊ ಲೀಗಲ್ ಲಾಯರ್ ಹೇಳ್ತಾರೆ, ಮೈ ಕ್ಲೈಂಟ್ ಹ್ಯಾಸ್ ಆಲ್ವೇಸ್ ಆಕ್ಟೆಡ್ ಇನ್ ಗುಡ್ ಫೇತ್. ಇದು ಲಾಯರ್ ನೋಟಿಸ್, ಇದು ಅವರಿಗೆ ಇಶ್ಯೂ ಮಾಡ್ಬೋದು. ವಿತ್ ದ ಸೋಲ್ ಪರ್ಪಸ್ ಆಫ್ ಅಸಿಸ್ಟಿಂಗ್ ವಿಕ್ಟಿಮ್ಸ್ ಅಂಡ್ ಎನ್ಶೂರಿಂಗ್ ಜಸ್ಟಿಸ್ ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ ಲಾ. ಸೊ ಕಾನೂನು ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮೈ ಕ್ಲೈಂಟ್ ಈಸ್ ಎನ್ ಆರ್ಡೆಂಟ್ ಆ್ಯಂಡ್ ಹಾರ್ಡ್ ಕೋರ್ ಡೆವೋಟಿ ಆಫ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆ್ಯಂಡ್ ಲಾರ್ಡ್ ಮಂಜುನಾಥ ಸ್ವಾಮಿ. ನನ್ನ ಕ್ಲೈಂಟ್ ಏನಿದ್ದಾರೆ ಲೀಗಲ್ ನೋಟಿಸಲ್ಲಿ, ಅದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಕ್ಷೇತ್ರದ ಭಕ್ತರಾಗಿದ್ದಾರೆ. ಅವರು ಯಾವತ್ತೂ ಕೂಡ ಕ್ಷೇತ್ರಕ್ಕಾಗಲಿ ಮಂಜುನಾಥ ಸ್ವಾಮಿಗಾಗಲಿ ಏನೋ ಮಾಡ್ತಾ ಇಲ್ಲ. ಆದರೆ ಅವರ ಮಂಜುನಾಥ ಸ್ವಾಮಿಗೆ ದ್ರೋಹ ಮಾಡ್ತಿದ್ದೀವಿ, ಕ್ಷೇತ್ರಕ್ಕೆ ದ್ರೋಹ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳು ಪ್ರಸಾರ ಮಾಡ್ತಿದ್ದಾವೆ ಅಂತ ಅನ್ನೋದು. ಇಟ್ ಹ್ಯಾಸ್ ಕಮ್ ಟು ಮೈ ಕ್ಲೈಂಟ್ಸ್ ಅಟೆನ್ಷನ್ that on several occasions during your broadcasts, certain programs, visuals and statements telecast by your respective channels have been far malicious and defamatory in nature. These broadcasts have deliberately sought to portray my client and associates an individual. ಹೀಗೆ ಎಲ್ಲ ಪಾಯಿಂಟ್ಗಳನ್ನು ಅವರು ಮಾಡ್ತಾ ಹೋಗಿದ್ದಾರೆ, ಎಲ್ಲ ಓದಿ ಹೇಳಲ್ಲ ನಾನು. ಸೊ ದೇ ಆರ್ ಡೂಯಿಂಗ್ 4 ಚಾನೆಲ್ಗಳಿಗೆ, ಸ್ಯಾಟಲೈಟ್ ಚಾನೆಲ್ಗಳಿಗೆ ನೋಟಿಸ್ ಕೊಡುವಂತಹ ಎಲ್ಲ ಸಿದ್ಧತೆಗಳು ಕೂಡ ಆಲ್ರೆಡಿ ಲೀಗಲ್ ನೋಟಿಸ್ ಇಸ್ ರೆಡಿ. ಸೊ ಅವ್ರು ಬಹಳ ಸ್ಪಷ್ಟವಾಗಿ ಅವರಿಗೆ ಅನಿಸ್ತಾ ಇರೋದು ಇವರೆಲ್ಲ ಸೇರಿ ತಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು. ಆದ್ರಿಂದ ಗೃಹ ಸಚಿವರ ಹತ್ರ ಅವ್ರು ಉತ್ತರ ಬಯಸ್ತಾರೆ, ಹೇಳಿ ನಮ್ಮನ್ನ ಯಾಕೆ ಬಲಿ ಕೊಡ್ತೀರಿ, ಎಲ್ಲರ ಜೊತೆ ಯಾಕೆ ಬಲಿ ಕೊಡ್ತೀವಿ, ಯಾಕೆ ನೀವೆಲ್ಲ ಸೇರಿ ಯಾಕೆ ವೈ ಆರ್ ಟಾರ್ಗೆಟಿಂಗ್ ಅಸ್, ನಮ್ಮನ್ನು ಟಾರ್ಗೆಟ್ ಮಾಡೋದಕ್ಕೆ ಏನು ಕಾರಣ? ನಾವು ಭಾಳ ಸ್ಪಷ್ಟವಾಗಿ ನಾವು ಮಾಡ್ತಾ ಇರೋದು, ನಾವು ಧರ್ಮಸ್ಥಳದ ಭಕ್ತರಾಗಿದ್ದೀವಿ, ಅಣ್ಣಪ್ಪ ಸ್ವಾಮಿ ಭಕ್ತರಾಗಿದ್ದೀವಿ. ನಾವು ಅಲ್ಲಿ ನಡೆದಂಥ ಅತ್ಯಾಚಾರ, ಅಲ್ಲಿ ನಡೆದಂಥ ಕ್ರೈಮ್ಸು, ಅಲ್ಲಿ ನಡೆದಂಥ ಲ್ಯಾಂಡ್ ಗ್ರ್ಯಾಬಿಂಗು, ಅದಕ್ಕೆ ಸತ್ಯ ಹೊರಗೆ ಬರಲಿ ಅಂತ ನಾವು ಅಂದರೆ ವೈ ಯು ಆರ್ ಟಾರ್ಗೆಟಿಂಗ್ ಅಸ್, ಈ ಪ್ರಶ್ನೆಯನ್ನು ಅವ್ರು ಇಟ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಖಂಡಿತ ಸರ್, ನೋಡೋಣ ಸರ್ ಏನಾಗುತ್ತೆ. ಗೃಹ ಸಚಿವರು ಯಾವ ರೀತಿ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಅವರ ಭೇಟಿಯ ನಂತರ.